ಬೆಳಗಾವಿಯ ಹುತ್ತರ್ಗಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಿದ್ದ 11 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ಪ್ರತಿಭಟನೆ ವೇಳೆ ನಡೆದಿದ್ದಂತಹ ಕಲ್ಲು ತೂರಾಟ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಸಿಸಿಟಿವಿ ಹಾಗೂ ಮೊಬೈಲ್ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳ ಶೋಧಕ್ಕೆ ಪೊಲೀಸ್ ಪಡೆ ಇಳಿದಿದೆ. ಪೊಲೀಸರನ್ನ ಕೊಲೆ ಮಾಡುವ ಉದ್ದೇಶ ಇರುವಂತಹ ಆರೋಪವನ್ನು ಮಾಡಲಾಗಿತ್ತು. ಪೊಲೀಸರ ಮೇಲೆ ಹಲ್ಲೆ ಮಾಡಿ ತೀವ್ರವಾಗಿ ಗಾಯಗೊಳಿಸಿದ್ದಾರೆ ಅಂತ ದೂರು ಕೊಡಲಾಗಿತ್ತು. ಬಿಎನ್ಎಸ್ ಕಾಯ್ದೆ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191(3), 285, 132, 121 ಸಬ್ ಕ್ಲಾಸ್ 1, 121 ಸಬ್ ಕ್ಲಾಸ್ 2 ಈ ಎಲ್ಲ ಒಂದು ಕಾಯ್ದೆಗಳ ಅಡಿಯಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲೂ ಕೂಡ ಕೇಸ್ಗಳನ್ನ ಹಾಕಲಾಗಿದೆ. ಕಲ್ಲು ತೂರಾಟದಿಂದ 11 ಮಂದಿ ಪೊಲೀಸರಿಗೆ ಗಾಯಗಳಾಗಿವೆ ಅಂತ ಹೇಳಲಾಗಿದೆ. 2 ಪೊಲೀಸ್ ಬಸ್, 4 ಸರ್ಕಾರಿ ಬಸ್ಗಳಿಗೆ ಹಾನಿ ಉಂಟಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಸಂಜು, ಹೊತ್ತರ್ಗಿಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಯಾಕೆ ಇಂಥದೊಂದು ಪ್ರಕರಣ ನಡೀತು? ಕಲ್ಲು ತೂರಾಟ ಯಾಕೆ ಸಂಭವಿಸಿತು? ಈಗ ಕೇಸ್ ಯಾವ ರೀತಿಯಲ್ಲಿ ದಾಖಲಾಗಿದೆ? ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ? ಇವರು ರೈತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಏನ್ ನಡೆದಿದೆ ಆಕ್ಚುಲಿ ಹೊತ್ತರ್ಗಿಯಲ್ಲಿ? ಶ್ರೀಲಕ್ಷ್ಮಿ, ಏನಂತಂದ್ರೆ ನಿನ್ನೆ ರೈತರ ಹೋರಾಟದಲ್ಲಿ ಹೊತ್ತರಿಗೆಯಲ್ಲಿ ಒಂದು ಹಿಂಸಾತ್ಮಕ ಘಟನೆ ನಡೆದಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಮಕನಮರಡಿ ಪೊಲೀಸ್ ಠಾಣಾ ಪ್ರಕರಣದಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂತದ್ದು. ಪಿಎಸ್ಐ ಆರ್ವಿ ಪಾಟೀಲ್ ನೀಡಿದ ದೂರಿನ ಅನ್ವಯ ಒಂದು ಎಫ್ಐಆರ್ ಅನ್ನ ಸಹ ದಾಖಲು ಮಾಡಿಕೊಂಡಿರುವಂತದ್ದು. ನಿನ್ನೆ ಪ್ರತಿಭಟನೆ ವೇಳೆ ಪೊಲೀಸರನ್ನ ಕೊಲೆ ಮಾಡುವ ಉದ್ದೇಶದಿಂದ ಕಲ್ಲು ತೂರಾಟ ಮಾಡಿ ಪೊಲೀಸರನ್ನ ಒದ್ದು ತೀವ್ರ ಗಾಯಗೊಳಿಸಿದ್ದಾರೆಂದು ದೂರಿನಲ್ಲಿ ಎಫ್ಐಆರ್ ನಲ್ಲಿ ಉಲ್ಲೇಖ ಸಹ ಮಾಡಿದ್ದಾರೆ. ಬಿಎನ್ಎಸ್ ಕಾಯ್ದೆಯಡಿ 189(2), 191(2), 191(3) ಹೀಗೆ ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡಿರುವಂತದ್ದು. ಒಟ್ಟು ಘಟನೆಯಲ್ಲಿ 11 ಜನ ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿರುವಂತದ್ದು. ಅಷ್ಟಲ್ಲದೆ ಸ್ಥಳಕ್ಕೆ ಎಡಿಜಿಪಿ ಸಹ ಭೇಟಿ ನೀಡ್ತಾರೆ. ಎಡಿಜಿಪಿ ಸಹ ಭೇಟಿ ನೀಡಿ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಅವರ ಆರೋಗ್ಯ ಸಹವನ್ನ ವಿಚಾರಣೆ ಮಾಡ್ತಾರೆ. ಅಷ್ಟಲ್ಲದೆ ನಿನ್ನೆ ಅಂದ್ರೆ ಗಲಾಟೆಯಲ್ಲಿ 2 ಪೊಲೀಸರ ಬಸ್ ಮತ್ತು 4 ಸರ್ಕಾರಿ ಬಸ್ಗಳು ಸಹ ಸಂಪೂರ್ಣವಾಗಿ ಹಾನಿ ಆಗಿತ್ತು. ಅಂದ್ರೆ ನುಜ್ಜುಗುಜ್ಜಾಗಿತ್ತು. ಆ ತರದ ಅಂತಂದ್ರೆ ಗಾಜು ಹೊಡೆಯೋದಾಗಿರ್ಬೋದು. ಈ ರೀತಿಯಾಗಿ 4 ಸರ್ಕಾರಿ ಬಸ್ಗಳನ್ನು ಸಹ ಹಾನಿ ಮಾಡಿರುವಂತದ್ದು. ಕಲ್ಲು ತೂರಾಟದ ಪ್ರಕರಣ ಮಾಡಿದ್ರು ಅದರ ಆರೋಪಿಗಳಿಗೆ ಸಹ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಪೊಲೀಸರು ಅಲ್ಲಿರ್ತಕ್ಕಂಥ ಸಿಸಿಟಿವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಕ್ಯಾಮೆರಾ, ಆಮೇಲೆ ಅಂತ ಏನೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಅವುಗಳನ್ನ ಆಧಾರವಾಗಿಟ್ಟುಕೊಂಡು ವಿಶೇಷ ತಂಡ ಮಾಡಿ ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಸಂಜು ಡೀಟೇಲ್ಸ್ಗಾಗಿ. ಬೆಳಗಾವಿಯ ಹುತ್ತರ್ಗಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಿದ್ದ 11 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ಪ್ರತಿಭಟನೆ ವೇಳೆ ನಡೆದಿದ್ದಂತಹ ಕಲ್ಲು ತೂರಾಟ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಸಿಸಿಟಿವಿ ಹಾಗೂ ಮೊಬೈಲ್ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳ ಶೋಧಕ್ಕೆ ಪೊಲೀಸ್ ಪಡೆ ಇಳಿದಿದೆ. ಪೊಲೀಸರನ್ನ ಕೊಲೆ ಮಾಡುವ ಉದ್ದೇಶ ಇರುವಂತಹ ಆರೋಪವನ್ನು ಮಾಡಲಾಗಿತ್ತು. ಪೊಲೀಸರ ಮೇಲೆ ಹಲ್ಲೆ ಮಾಡಿ ತೀವ್ರವಾಗಿ ಗಾಯಗೊಳಿಸಿದ್ದಾರೆ ಅಂತ ದೂರು ಕೊಡಲಾಗಿತ್ತು. ಬಿಎನ್ಎಸ್ ಕಾಯ್ದೆ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191(3), 285, 132, 121 ಸಬ್ ಕ್ಲಾಸ್ 1, 121 ಸಬ್ ಕ್ಲಾಸ್ 2 ಈ ಎಲ್ಲ ಒಂದು ಕಾಯ್ದೆಗಳ ಅಡಿಯಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲೂ ಕೂಡ ಕೇಸ್ಗಳನ್ನ ಹಾಕಲಾಗಿದೆ. ಕಲ್ಲು ತೂರಾಟದಿಂದ 11 ಮಂದಿ ಪೊಲೀಸರಿಗೆ ಗಾಯಗಳಾಗಿವೆ ಅಂತ ಹೇಳಲಾಗಿದೆ. 2 ಪೊಲೀಸ್ ಬಸ್, 4 ಸರ್ಕಾರಿ ಬಸ್ಗಳಿಗೆ ಹಾನಿ ಉಂಟಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ
ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಸಂಜು, ಹೊತ್ತರ್ಗೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಯಾಕೆ ಇಂಥದೊಂದು ಪ್ರಕರಣ ನಡೀತು, ಕಲ್ಲು ತೂರಾಟ ಯಾಕೆ ಸಂಭವಿಸಿತು, ಈಗ ಕೇಸ್ ಯಾವ ರೀತಿಯಲ್ಲಿ ದಾಖಲಾಗಿದೆ, ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ, ಇವರು ರೈತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಏನ್ ನಡೆದಿದೆ ಆಕ್ಚುಲಿ ಹುತ್ತರ್ಗಿಯಲ್ಲಿ? ಶ್ರೀಲಕ್ಷ್ಮಿ, ಏನಂತಂದ್ರೆ ನಿನ್ನೆ ರೈತರ ಹೋರಾಟದಲ್ಲಿ ಹತ್ತರಿಗೆಯಲ್ಲಿ ಒಂದು ಹಿಂಸಾತ್ಮಕ ಘಟನೆ ನಡೆದಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಮಕನ್ಮಡಿ ಪೊಲೀಸ್ ಠಾಣಾ ಪ್ರಕರಣದಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂತದ್ದು. PSI RV ಪಾಟೀಲ್ ನೀಡಿದ ದೂರಿನ ಅನ್ವಯ ಒಂದು FIR ಅನ್ನ ಸಹ ದಾಖಲು ಮಾಡಿಕೊಂಡಿರುವಂತದ್ದು. ನಿನ್ನೆ ಪ್ರತಿಭಟನೆ ವೇಳೆ ಪೊಲೀಸರನ್ನ ಕೊಲೆ ಮಾಡುವ ಉದ್ದೇಶದಿಂದ ಕಲ್ಲು ತೂರಾಟ ಮಾಡಿ ಪೊಲೀಸರನ್ನ ಒದ್ದು ತೀವ್ರ ಗಾಯಗೊಳಿಸಿದ್ದಾರೆಂದು ದೂರಿನಲ್ಲಿ FIR ನಲ್ಲಿ ಉಲ್ಲೇಖ ಸಹ ಮಾಡಿದ್ದಾರೆ. BNS ಕಾಯ್ದೆಯಡಿ 189(2), 191(2), 191(3) ಹೀಗೆ ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಒಟ್ಟು ಘಟನೆಯಲ್ಲಿ 11 ಜನ ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿರುವಂತದ್ದು. ಅಷ್ಟಲ್ಲದೆ ಸ್ಥಳಕ್ಕೆ ADGP ಸಹ ಭೇಟಿ ನೀಡ್ತಾರೆ. ADGP ಸಹ ಭೇಟಿ ನೀಡಿ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಅವರ ಆರೋಗ್ಯ ಸಹವನ್ನ ವಿಚಾರಣೆ ಮಾಡ್ತಾರೆ. ಅಷ್ಟಲ್ಲದೆ ನಿನ್ನೆ ಅಂದ್ರೆ ಗಲಾಟೆಯಲ್ಲಿ 2 ಪೊಲೀಸರ ಬಸ್ ಮತ್ತು 4 ಸರ್ಕಾರಿ ಬಸ್ಗಳು ಸಹ ಸಂಪೂರ್ಣವಾಗಿ ಹಾನಿ ಆಗಿತ್ತು. ಅಂದ್ರೆ ನುಜ್ಜುಗುಜ್ಜಾಗಿತ್ತು. ಆ ತರದ ಅಂತಂದ್ರೆ ಗಾಜು ಹೊಡೆಯೋದಾಗಿರ್ಬೋದು, ಈ ರೀತಿಯಾಗಿ 4 ಸರ್ಕಾರಿ ಬಸ್ಗಳನ್ನು ಸಹ ಹಾನಿ ಮಾಡಿರುವಂತದ್ದು. ಕಲ್ಲು ತೂರಾಟದ ಪ್ರಕರಣ ಮಾಡಿದ್ರು ಅದರ ಆರೋಪಿಗಳಿಗೆ ಸಹ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಪೊಲೀಸರು ಅಲ್ಲಿರ್ತಕ್ಕಂಥ CCTV ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಕ್ಯಾಮೆರಾ, ಆಮೇಲೆ ಅಂತ ಏನೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಅವುಗಳನ್ನ ಆಧಾರವಾಗಿ ಇಟ್ಟುಕೊಂಡು ವಿಶೇಷ ತಂಡ ಮಾಡಿ ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ಸಂಜು ಡೀಟೇಲ್ಸ್ಗಾಗಿ. ಬೆಳಗಾವಿಯ ಹುತ್ತರ್ಗಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಿದ್ದ 11 ಜನರ ವಿರುದ್ಧ FIR ಆಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. PSI RV ಪಾಟೀಲ್ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ಪ್ರತಿಭಟನೆ ವೇಳೆ ನಡೆದಿದ್ದಂತಹ ಕಲ್ಲು ತೂರಾಟ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. CCTV ಹಾಗೂ ಮೊಬೈಲ್ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳ ಶೋಧಕ್ಕೆ ಪೊಲೀಸ್ ಪಡೆ ಇಳಿದಿದೆ. ಪೊಲೀಸರನ್ನ ಕೊಲೆ ಮಾಡುವ ಉದ್ದೇಶ ಇರುವಂತಹ ಆರೋಪವನ್ನು ಮಾಡಲಾಗಿತ್ತು. ಪೊಲೀಸರ ಮೇಲೆ ಹಲ್ಲೆ ಮಾಡಿ ತೀವ್ರವಾಗಿ ಗಾಯಗೊಳಿಸಿದ್ದಾರೆ ಅಂತ ದೂರು ಕೊಡಲಾಗಿತ್ತು. BNS ಕಾಯ್ದೆ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191(3), 285, 132, 121 ಸಬ್ ಕ್ಲಾಸ್ 1, 121 ಸಬ್ ಕ್ಲಾಸ್ 2 ಈ ಎಲ್ಲ ಒಂದು ಕಾಯ್ದೆಗಳ ಅಡಿಯಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲೂ ಕೂಡ ಕೇಸ್ಗಳನ್ನ ಹಾಕಲಾಗಿದೆ. ಕಲ್ಲು ತೂರಾಟದಿಂದ 11 ಮಂದಿ ಪೊಲೀಸರಿಗೆ ಗಾಯಗಳಾಗಿವೆ ಅಂತ ಹೇಳಲಾಗಿದೆ. 2 ಪೊಲೀಸ್ ಬಸ್, 4 ಸರ್ಕಾರಿ ಬಸ್ಗಳಿಗೆ ಹಾನಿ ಉಂಟಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಸಂಜು, ಹೊತ್ತರ್ಗಿಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಯಾಕೆ ಇಂಥದೊಂದು ಪ್ರಕರಣ ನಡೀತು, ಕಲ್ಲು ತೂರಾಟ ಯಾಕೆ ಸಂಭವಿಸಿತು, ಈಗ ಕೇಸ್ ಯಾವ ರೀತಿಯಲ್ಲಿ ದಾಖಲಾಗಿದೆ, ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ, ಇವರು ರೈತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಏನ್ ನಡೆದಿದೆ ಆಕ್ಚುಲಿ ಹುತ್ತರ್ಗಿಯಲ್ಲಿ? ಶ್ರೀಲಕ್ಷ್ಮಿ, ಏನಂತಂದ್ರೆ ನಿನ್ನೆ ರೈತರ ಹೋರಾಟದಲ್ಲಿ ಹತ್ತರಿಗೆಯಲ್ಲಿ ಒಂದು ಹಿಂಸಾತ್ಮಕ ಘಟನೆ ನಡೆದಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಮಕನ್ಮಡಿ ಪೊಲೀಸ್ ಠಾಣಾ ಪ್ರಕರಣದಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂತದ್ದು. PSI RV ಪಾಟೀಲ್ ನೀಡಿದ ದೂರಿನ ಅನ್ವಯ ಒಂದು FIR ಅನ್ನ ಸಹ ದಾಖಲು ಮಾಡಿಕೊಂಡಿರುವಂತದ್ದು. ನಿನ್ನೆ ಪ್ರತಿಭಟನೆ ವೇಳೆ ಪೊಲೀಸರನ್ನ ಕೊಲೆ ಮಾಡುವ ಉದ್ದೇಶದಿಂದ ಕಲ್ಲು ತೂರಾಟ ಮಾಡಿ ಪೊಲೀಸರನ್ನ ಒದ್ದು ತೀವ್ರ ಗಾಯಗೊಳಿಸಿದ್ದಾರೆಂದು ದೂರಿನಲ್ಲಿ FIR ನಲ್ಲಿ ಉಲ್ಲೇಖ ಸಹ ಮಾಡಿದ್ದಾರೆ. BNS ಕಾಯ್ದೆಯಡಿ 189(2), 191(2), 191(3) ಹೀಗೆ ಸಾರ್ವಜನಿಕ ಆಸ್ತಿ ಹಾನಿ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಒಟ್ಟು ಘಟನೆಯಲ್ಲಿ 11 ಜನ ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿರುವಂತದ್ದು. ಅಷ್ಟಲ್ಲದೆ ಸ್ಥಳಕ್ಕೆ ADGP ಸಹ ಭೇಟಿ ನೀಡ್ತಾರೆ. ADGP ಸಹ ಭೇಟಿ ನೀಡಿ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಅವರ ಆರೋಗ್ಯ ಸಹವನ್ನ ವಿಚಾರಣೆ ಮಾಡ್ತಾರೆ. ಅಷ್ಟಲ್ಲದೆ ನಿನ್ನೆ ಅಂದ್ರೆ ಗಲಾಟೆಯಲ್ಲಿ 2 ಪೊಲೀಸರ ಬಸ್ ಮತ್ತು 4 ಸರ್ಕಾರಿ ಬಸ್ಗಳು ಸಹ ಸಂಪೂರ್ಣವಾಗಿ ಹಾನಿ ಆಗಿತ್ತು. ಅಂದ್ರೆ ನುಜ್ಜುಗುಜ್ಜಾಗಿತ್ತು. ಆ ತರದ ಅಂತಂದ್ರೆ
ಗಾಜು ಹೊಡೆಯೋದಾಗಿರ್ಬೋದು, ಈ ರೀತಿಯಾಗಿ 4 ಸರ್ಕಾರಿ ಬಸ್ಗಳನ್ನು ಸಹ ಹಾನಿ ಮಾಡಿರುವಂತದ್ದು. ಕಲ್ಲು ತೂರಾಟದ ಪ್ರಕರಣ ಏನು ಮಾಡಿದ್ರು ಅದರ ಆರೋಪಿಗಳಿಗೆ ಸಹ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಪೊಲೀಸರು ಅಲ್ಲಿರ್ತಕ್ಕಂಥ CCTV ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಕ್ಯಾಮೆರಾ, ಆಮೇಲೆ ಅಂತ ಏನೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಅವುಗಳನ್ನ ಆಧಾರವಾಗಿಟ್ಟುಕೊಂಡು ವಿಶೇಷ ತಂಡ ಮಾಡಿ ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಸಂಜು ಡೀಟೇಲ್ಸ್ಗಾಗಿ.